ಆತ್ಮೀಯ ಎಲ್ಲ ಕಾರ್ಯದರ್ಶಿಯವರಿಗೆ ಸ್ವಾಗತ. ಹೊಸ NDDB ಸಾಫ್ಟ್ವೇರ್ನಲ್ಲಿ ಹೊಸದಾಗಿ ಸದಸ್ಯರನ್ನ ಯಾವ ರೀತಿ ಸೇರಿಸೋದೆಂದು ಈ ವಿಡಿಯೋ ಮೂಲಕ ತಿಳಿಯೋಣ. ಆಡಳಿತ ಅಂತಿದೆ, ಆಡಳಿತ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನೋಂದಣಿ ಅಂತಿದೆ, ನೋಂದಣಿ ಮೇಲೆ ಕ್ಲಿಕ್ ಮಾಡಿ. ನೋಂದಣಿಯ ತದನಂತರ ಸದಸ್ಯರಲ್ಲದವರು ಅಂತ ಒಂದೇ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಕಾಣ್ತಾ ಇರೋದು ನಾವು ಆಲ್ರೆಡಿ ಮೆಂಬರ್ನ ಎಂಟ್ರಿ ಮಾಡಿದ್ವಿ. ಸೊ ಮೆಂಬರ್ದೆಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ನಾವು ಹೊಸದಾಗಿ ಸೇರಿಸ್ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣುತ್ತಿರುವಂಥ ಸೇರಿಸಿ ಅಂತಿದೆ, ಸೇರಿಸಿ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒಂದು ಮೇನ್ ಫಾರ್ಮೇಟ್ ಓಪನ್ ಆಗುತ್ತೆ. ಸೊ ಎಲ್ಲ ಡಿಫಾಲ್ಟ್ ಇರುತ್ತೆ. ಡೈರೆಕ್ಟ್ ಇಲ್ಲಿ ಕೋಡ್ ಮೇಲೆ ಅದು ಆಲ್ರೆಡಿ ಹೋಗಿರುತ್ತೆ. ಸೊ ಕಂಪಲ್ಸರಿ ಕೋಡ್ ಹಾಕಿ. ನೀವು ಒಂದು ವೇಳೆ ಕೋಡ್ ಹಾಕಲಿಲ್ಲಪ್ಪ ಅಂದರೆ ಹಾಗೆ ಕೋಡ್ ಬಿಟ್ಟು ಉಳಿದ ಎಲ್ಲ ಮಾಹಿತಿ ಸೇವ್ ಮಾಡಿದರೆ ಅದು ಒನ್ ಬೈ ಮುಂದಕ್ಕೆ ಹೋಗಿಬಿಡುತ್ತೆ. ಸೊ ಯಾವ ಥರ ಅಂದರೆ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4 ಈ ಥರ ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ. ಸೊ ದಯಮಾಡಿ ಕೋಡ್ ಹಾಕಿ ಅಲ್ಲಿ. ಸೊ ಯಾವುದೋ ಒಬ್ಬರು ಮೆಂಬರ್ ಕೋಡ್ ಹಾಕ್ತಾಯಿದ್ದೀನಿ. ಸೊ ಎಕ್ಸಾಂಪಲ್ 50 ನಂಬರ್ ಒಬ್ಬರು ಮೆಂಬರ್ ಇದ್ದಾರೆ. ಸೊ ಅವ್ರ ಮೆಂಬರ್ ಕೋಡ್ ಹಾಕ್ತಾಯಿದ್ದೀನಿ. 51 ಆದಮೇಲೆ ಎಂಟರ್ ಅಂತ ಟೈಪ್ ಮಾಡ್ತೀನಿ. ಎಂಟರ್ ಹೊಡೆದ್ಮೇಲೆ ಮೆಂಬರ್ ಆರ್ ನಾನ್ ಮೆಂಬರ್ ಕೇಳುತ್ತೆ. ಸೊ ಅವ್ರ ಮೆಂಬರ್ ಇದ್ದಾರೆ, ಮೆಂಬರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಏನು ನೋಂದಣಿ ದಿನಾಂಕ ಅಂತ ಕೇಳ್ತಾ ಇದೆ. ಅವ್ರದ್ದು ಶೇರ್ ತೊಗೊಂಡಿರ್ತಾರಲ್ಲ ಆ ದಿನಾಂಕ, ಅದು ಯಾವಾಗಂದರೆ ಸಂಘ ನೋಂದಣಿ ಆದ ತದನಂತರ ದಿನಾಂಕಗಳಾಗಿರಬೇಕು, ಅದ್ರ ಹಿಂದಿನ ದಿನಾಂಕ ಆಗಿರಬಾರದು. ಸಂಘ ನೋಂದಣಿ ಆದ ಮೇಲೆ ದಿನಾಂಕಗಳಾಗಿರಬೇಕು ಶೇರ್ನ ದಿನಾಂಕ. ಸೊ ನಾನು ಎಕ್ಸಾಂಪಲ್ ಯಾವುದೋ ಒಂದು ತೊಗೊಂಡೆ ಉದಾಹರಣೆಗೆ. ಸೊ ನೆಕ್ಸ್ಟ್ ಆಗೇನು ಡಿಫಾಲ್ಟ್ ಹಾಲಿನ ವಿಧ ಅಂತ ಕಾಣಿಸ್ತಿದೆಯಲ್ಲ, ಸೊ ಅವರು ಆಕಳದ ಹಾಲು ಹಾಕ್ತಿದ್ರು, ಎಮ್ಮೆ ಹಾಲು ಹಾಕ್ತಿದ್ರು, ಅದನ್ನು ತಿಳ್ಕೊಳ್ಳಿ. ಸೊ ಅವರು ಆಕಳ ಹಾಲಿದೆ, ಅವರು ಹಸು ಹಾಲಿದೆ, ಹಸು ಹಾಕ್ತಿದ್ದಾರೆ, ನಾನು ಹಸು ಅಂತ ತೊಗೊಂಡಿದ್ದೇನೆ. ನೆಕ್ಸ್ಟ್ ಆಗೇನು ಲಿಂಗ ಅಂತ ಕಾಣ್ತಿದೆ, ಮೇಲ್ ಆರ್ ಫಿಮೇಲು. ಸೊ ಮೇಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೆ. ನೆಕ್ಸ್ಟ್ ಆಗೇನು ಹೆಸರು. ಸೊ ಹೆಸರು ಅಂತಿದೆ. ಸೊ ಇಲ್ಲಿ ಹೆಸರು ಅಂತಿದೆಯಲ್ಲ, ಇಲ್ಲಿ ನಾವು ಕನ್ನಡ ಟೈಪ್ ಮಾಡ್ತಾಯಿದ್ವಿ, ಕನ್ನಡ ಯಾಕೆ ಮಾಡ್ತಾ ಇಲ್ಲ ಅಂದರೆ ಸೊ ಹೆಸರು ಅನ್ನೋದು ಇಂಗ್ಲೀಷ್. ಫಸ್ಟ್ ಒಂದು ಲೈನ್ ಇದೆಯಲ್ಲ, ಇದೆಲ್ಲ ಇಂಗ್ಲೀಷ್. ಸೊ ಹೆಸರು ಇಲ್ಲಿ ಕನ್ನಡದಾಗಿದೆಯಲ್ಲ, ಈ ಫಾರ್ಮೇಟು ನಿಮಗೆ ಕನ್ನಡದಾಗ ಕೊಟ್ಟಿದ್ದೀವಿ. ಸೊ ಇದು ಇಂಗ್ಲೀಷಲ್ಲೇ ಒಂದನೇ ಲೈನು ಇಂಗ್ಲೀಷಲ್ಲೇ ತುಂಬಬೇಕು. ಸೊ ನಾನು ಎಕ್ಸಾಂಪಲು ಒಬ್ಬ ರೈತರ ಹೆಸರು ತುಂಬ್ತಾ ಇದ್ದೀನಿ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಅವ್ರ ಹೆಸರು ಟೈಪ್ ಮಾಡಿದೆ. ಮಧ್ಯಮ ಹೆಸರು ಅವ್ರ ತಂದೆ ಹೆಸರು ಅಥವಾ ಗಂಡನ ಹೆಸರು ಈ ರೀತಿ ಟೈಪ್ ಮಾಡಿ. ಸೊ ಅವರು ತಂದೆ ಹೆಸರು ಗೊತ್ತಿಲ್ಲ, ಸೊ ಹಾಗಾಗಿ ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಆಗೇನು ಉಪನಾಮ. ಅವ್ರ ಉಪನಾಮ ಅಂದರೆ ಅಡ್ರೆಸ್. ಸೊ ಅಡ್ರೆಸ್ನ ಟೈಪ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಅಡ್ರೆಸ್ ಟೈಪ್ ಮಾಡಿದೆ. ಹಾಗೇನು ನಾಮನಿರ್ದೇಶಿತ ಹೆಸರು, ಅವ್ರು ಯಾರಾದರೂ ನಾಮಿನಿ ಕೊಟ್ಟಿದ್ರೆ ಅವ್ರ ನಾಮಿನಿ ಹೆಸರು ಟೈಪ್ ಮಾಡಿ. ಸೊ ಹಾಗಾಗಿ ನಾಮಿನಿ ಯಾರೂ ಕೊಟ್ಟಿಲ್ಲ. ನೆಕ್ಸ್ಟ್ ಆಗೇನು ಸ್ಥಳೀಯ ಹೆಸರು ಕನ್ನಡ ಅಂತಿದೆ. ಸೊ ಸ್ಥಳೀಯ ಹೆಸರು ಕನ್ನಡ ಅಂದರೆ ನಮ್ಮ ಲೋಕಲ್ ಭಾಷೆ ಕನ್ನಡ. ಸೊ ಹಾಗಾಗಿ ಈ ಹೆಸರು ಬಸಪ್ಪ ಅಂತಿದೆಯಲ್ಲ, ಸೊ ಇದು ಇಲ್ಲಿ ಕನ್ನಡದಲ್ಲಿ ಆಗಬೇಕು. ಅದು ಯಾವ ರೀತಿ ಆಗ್ಬೇಕಂದ್ರೆ ಈ ಬಸಪ್ಪ ಅಂತಿದೆಯಲ್ಲ, ಇದನ್ನು ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನಿಮ್ಮ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತ ತೊಗೊಳ್ಳಿ. ನೆಕ್ಸ್ಟ್ ಆಗೇನೆ ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ನಿಮ್ಮ ಗೂಗಲ್ ಕ್ರೋಮ್ ಇದೆ, ಎಲ್ಲ ಸಂಘದಲ್ಲಿ ಇಲ್ಲಿದೆ. ಈ ಗೂಗಲ್ ಕ್ರೋಮ್ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿ ನೀವು. ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಇಲ್ಲಿ ಇಂಗ್ಲೀಷ್ ಟು ಕನ್ನಡ ಅಂತ ಒಂದು ಲಾಗಿನ್ ಇಟ್ಟಿದ್ದೀವಿ, ಎಲ್ಲ ಸಂಘದವ್ರಿಗೆ ಇಟ್ಟಿದ್ದೀವಿ. ಒಂದು ವೇಳೆ ಇಲ್ಲಾಂದರೆ ಉಪ ಕಚೇರಿ ಮುಖಾಂತರ ನೀವು ಪಡೆದುಕೊಳ್ಬೋದು. ಸೊ ಡೈರೆಕ್ಟಾಗಿಲ್ಲ. ಸೊ ಇಂಗ್ಲೀಷ್ ಟು ಕನ್ನಡ ಅಂತ ಕಾಣ್ತಿದೆಯಲ್ಲ, ಸೊ ಇಂಗ್ಲೀಷ್ ಟು ಕನ್ನಡ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೀವು ಡೈರೆಕ್ಟ್ ಎಲ್ಲಿ ಬರ್ತೀರಂದರೆ ಎಂಟರ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ನಿಮ್ಮ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇ ಪೇಸ್ಟ್ ಅಂತ ಕಾಣ್ತಿದೆಯಲ್ಲ, ಸೊ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಆ ಹೆಸರು ನಿಮಗೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಆ ಹೆಸರನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಕಾಪಿ ಎರಡು ರೀತಿ ಮಾಡ್ಬೋದು. ಒಂದು ಸೆಲೆಕ್ಟ್ ಮಾಡಿ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅನ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಇಲ್ಲೊಂದು ಲಿಂಕ್ ಇದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಸೊ ಇದ್ರ ಮೇಲೆ 3 ಡಿಜಿಟ್ ಇದೆಯಲ್ಲ, ಸೊ ಹೀಗಾಗಿ ಈ ಬಾಕ್ಸ್ ಮೇಲೆ ಮಾಡಿದರೆ ಕಾಪಿ ಆಗುತ್ತೆ. ಸೊ ನೆಕ್ಸ್ಟ್ ಆಗೇನು ನಾವು ಹೋಗ್ಬೇಕಾದ್ರೆ ಇದನ್ನು ಕ್ಲೋಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಕ್ಲೋಸ್ ಮಾಡಿದರೆ ಇಲ್ಲಿ ನಮ್ಮ ಸಾಫ್ಟ್ವೇರ್ ಇದೆ, ಈ ಟಾಸ್ಕ್ ಬಾರ್ ಅಂತೀವಲ್ಲ, ನಿಮಗೆ ಇಲ್ಲಿ ಕಾಣ್ತಿರೋದು ಗೂಗಲ್ ಕಾಣ್ತಾ ಇದೆ ನಿಮಗೆ. ಸೊ ಇದ್ರ ಪಕ್ಕಕ್ಕಿರೋದು ನಮ್ಮ ಸಾಫ್ಟ್ವೇರ್ ಮೇಲೆ ಒನ್ ಟೈಮ್ ಕ್ಲಿಕ್ ಮಾಡಿಬಿಡಿ. ಸೊ ಇದು ಇವಾಗ ಸ್ಥಳೀಯ ಹೆಸರು ಕನ್ನಡ ಅಂದಲ್ಲೇ ಅದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅನ್ನಿ. ಸೊ ಮಧ್ಯಮ ಹೆಸರು, ಸೊ ನಾವು ಅವ್ರ ತಂದೆ ಅಥವಾ ಗಂಡನ ಹೆಸರು ಹಾಕಿಲ್ಲ. ಸೊ ಹಾಕಿದ ಮೇಲೆ ಸೇಮ್ ಆ್ಯಸ್ ಇಟ್ ಇಸ್. ಸೊ ಉಪನಾಮ ಸ್ಥಳೀಯ ಹೆಸರು ಕನ್ನಡ ಅಂತಿದೆ. ಸೊ ಉಪನಾಮ ಸೇಮ್ ಅಗೇನ್ ಇದನ್ನೇ ಕಾಪಿ ಮಾಡ್ತೀನಿ. ನಿಮ್ಮ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತೀನಿ. ಮತ್ತು ಅಗೇನ್ ಗೂಗಲ್ ಕ್ರೋಮ್ ಕೆಳಗಡೆ ಕಾಣ್ತಾ ಇದೆಯಲ್ಲ, ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ಇದನ್ನು ತೆಗಿಬೇಕು. ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನು ತೆಗೆದು ಎಂಟರ್ ಟೆಸ್ಟ್ ಅಂತ ಇರುತ್ತಲ್ಲ ಅಲ್ಲಿ ಹೋಗಿ ಮತ್ತೆ ಮೌಸಿನ ಬಲಭಾಗದ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಇದೆ ನೋಡಿ ಇಲ್ಲಿ ಆಪ್ಷನು. ಸೊ ಡೈರೆಕ್ಟ್ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗಿದು ಆ ಹೆಸರು ಟ್ರಾನ್ಸ್ಲೇಟ್ ಆಗುತ್ತೆ. ಡೈರೆಕ್ಟ್ ನಾನು ಹೇಳಿದಾಗೆ ನಾನು ಇಲ್ಲೇ ಕಾಪಿ ಮಾಡ್ಕೊತೀನಿ. ಮತ್ತು ಅಗೇನ್ ನಮ್ಮ ಕೆಳಗಡೆ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಗೇನ್ ಇಲ್ಲೇ ಕ್ಲಿಕ್ ಮಾಡಿ ಉಪನಾಮ ಸ್ಥಳೀಯ ಅನ್ನೋ ಹೆಸರು ಇದೆಯಲ್ಲ, ಇದು ಪೇಸ್ಟ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ನಾಮನಿರ್ದೇಶಿತ ಹೆಸರು, ಸೊ ಅವ್ರು ಯಾರೂ ಕೊಟ್ಟಿಲ್ಲ, ಸೊ ಹಾಕಿಲ್ಲ ನಾನು. ನಾಮಿನಿ ಕೊಟ್ಟರೆ ನಾಮಿನಿ ಹಾಕಿ. ವಿಳಾಸ ಇದೆಲ್ಲ ನಿಮ್ಮೂರ ಹೆಸರು @ಪೋಸ್ಟು ಈ ಥರ ಹಾಕಿ. ಸೊ ಹಾಕ್ಬೋದು, ಹಾಕದೇ ಇರ್ಬೋದು. @ಪೋಸ್ಟ್ ಅಂತ ಹಾಕಿ. ಸೊ ಹಾಗೆ ನೆಕ್ಸ್ಟ್ ಇಲ್ಲೇ ಪಿನ್ ಕೋಡ್ ಅಂತ ಕಾಣ್ತಿದೆ. ಸೊ ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ ಇಲ್ಲೇ. ಸೊ ಮೊಬೈಲ್ ನಂಬರ್ ಕಂಪಲ್ಸರಿ ಹಾಕಿ. ಯಾಕಂದರೆ ರೈತರಿಗೆ ಮೊಬೈಲ್ ಆ್ಯಪ್ ಇದೆ. ಸೊ ಮೊಬೈಲ್ ಆ್ಯಪ್ ಮುಖಾಂತರ ಅವರು ತಮ್ಮ ಬಟವಾಡೆ ಹಾಗೂ ಹಾಲಿನ ಬೆಳಗ್ಗೆ ಸಂಜೆ ಎಷ್ಟು ಹಾಕಿದ್ರು, ಅವ್ರ ಹಾಲಿನ ಬಾಕಿ ಕಡಿತ ಎಷ್ಟಾಯ್ತು, ಅವ್ರ ಪೇಮೆಂಟ್ ಎಷ್ಟು ಬರ್ಬೇಕಿತ್ತು, ಎಲ್ಲ ಡೀಟೇಲ್ಸ್ ಅವ್ರ ಮೊಬೈಲಲ್ಲೇ ಗೊತ್ತಾಗುತ್ತೆ. ಸೊ ನಿಮ್ಗೆ ಸ್ವಲ್ಪ ಈಸಿ ಆಗುತ್ತೆ, ರೈತರಿಗೂ ಫುಲ್ ಇಮಿಡಿಯೇಟ್ಲಿ ಮಾಹಿತಿ ಸಿಗುತ್ತೆ. ಸೊ ಕಂಪಲ್ಸರಿ ಒಂದು ಮೊಬೈಲ್ ನಂಬರ್ ಹಾಕಿ. ಸೊ ನಾವೊಂದು ಯಾವುದೋ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ. ಸೊ ಹಾಕಿದ ನೆಕ್ಸ್ಟ್ ಆಗೇನು ಕುಟುಂಬದ ಉಲ್ಲೇಖ ಅಂತಿದೆ. ಸೊ ಇದೇನು ಬೇಡ. ಸಂಬಂಧ ಅಂತಿದೆ, ಇದು ಏನು ಬೇಡ. ನೆಕ್ಸ್ಟ್ ಆಗೇನಿಲ್ಲೇ ಜಾತಿ ಅಂತಿದೆ, ಇಲ್ಲಿ ಕಾಣ್ತಾ ಇದೆಯಲ್ಲ, ಜಾತಿ ಮೇಲೆ ಕ್ಲಿಕ್ ಮಾಡಿ. ಅವರು ಜನರಲ್ಲು, OBC, SC ST ಅಂತ ಇದೆ. ಜನರಲ್ ಇದ್ದಾರೆ, ಕ್ಲಿಕ್ ಮಾಡ್ತೀನಿ. ಅವ್ರ ಮೇಲ್ ID ಕೇಳುತ್ತೆ, ಮೇಲ್ ID ಇಲ್ಲ. ಸೊ ಅದೇನು ಹಾಕೋ ಅವಶ್ಯಕತೆ ಇಲ್ಲ. ರಕ್ತದ ಗುಂಪು ನಿಮ್ಗೆ ಗೊತ್ತಿದ್ರೆ ಹಾಕಿ, ಇಲ್ಲ ಬಿಡಿ. ಪಾನ್ ಸಂಖ್ಯೆ ಅವ್ರ ಪಾನ್ ಕಾರ್ಡ್ ಕೊಟ್ಟರೆ ಹಾಕಿ, ಇಲ್ಲ ಬಿಡ್ಬೋದು. ಸೊ ಕಂಪಲ್ಸರಿ ಬೆಟರ್ ದೆನ್ ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ಹಾಕಲಿಲ್ಲ ಅಂದರೆ ಏನು ಪರವಾಗಿಲ್ಲ, ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ ಆಗೇನು ಆಧಾರ್ ಕಾರ್ಡ್ ಅಂತಿದೆ. ಸೊ ಆಧಾರ್ ಕಾರ್ಡ್ ಅವ್ರು ಕಂಪಲ್ಸರಿ ಆಧಾರ್ ಕಾರ್ಡ್ ನಂಬರ್ ನೀವು ಟೈಪ್ ಮಾಡಲೇಬೇಕು. ಅವ್ರ ಆಧಾರ್ ಕಾರ್ಡ್ ಇಸ್ಕೊಳ್ಳಿ ನೀವು. ಸೊ ನಾನು ಎಕ್ಸಾಂಪಲ್ ಹಾಕ್ತಾಯಿದ್ದೀನಿ. ಆಧಾರ್ ಕಾರ್ಡ್ ಸಂಖ್ಯೆ ಆದಮೇಲೆ ಇಲ್ಲೇ ಸ್ಥಳೀಯ ಹಸುಗಳ ಸಂಖ್ಯೆ ಅಂತಿದೆ. ಸೊ ಇದನ್ನೊಮ್ಮೆ ಕರೆಕ್ಟಾಗಿ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. ಸ್ಥಳೀಯ ಹಸುಗಳ ಸಂಖ್ಯೆ ಇದೆ, ಇದು ಎಲ್ಲರೂ ಕಂಪಲ್ಸರಿ ಹಾಕಲೇಬೇಕು. ಇದು ಹಾಕಲಿಲ್ಲ ಅಂದರೆ ಹಾಲು ಶೇಖರಣೆಗೆ ಆ ಸದಸ್ಯರದ್ದು ವ್ಯಾಲಿಡೇಟ್ ಆಗೋಲ್ಲ, ಹಾಲು ಶೇಖರಣೆ ಮಾಡ್ಕೊಳಕ್ಕೆ ಬರೋದಿಲ್ಲ. ಸೊ ಕಂಪಲ್ಸರಿ ಅವ್ರ ಮನೆಯಲ್ಲಿ ಎಷ್ಟು ಆಕಳಿದ್ದಾವೆ ಅದನ್ನು ತಿಳ್ಕೊಳ್ಳಿ. ಆಮೇಲೆ ಕ್ರಾಸ್ ಹಸುಗಳ ಸಂಖ್ಯೆ ಇದ್ದರೆ ಕ್ರಾಸ್ ಹಸುಗಳ ಸಂಖ್ಯೆ ಹಾಕಿ. ಎಮ್ಮೆ ಅಂತಿದ್ರೆ ಹಾಕಿ, ಇಲ್ಲ ಬಿಡಿ. ಕಂಪಲ್ಸರಿ ಒಟ್ಟು ಹಾಕಲೇಬೇಕು, ಇದನ್ನು ಖಾಲಿ ಬಿಡೋ ಹಾಗೆ ಇಲ್ಲ. ಜಮೀನು ಘಟಕ ನಿಮ್ಗೆ ಗೊತ್ತಿದ್ರೆ ಅವ್ರ ಜಮೀನು ಹಾಕಿ. ಒಟ್ಟು ಅವ್ರ ಜಮೀನು ಎಷ್ಟು ನಿಮ್ಗೆ ಗೊತ್ತಿದ್ರೆ ಹಾಕಿ, ಇಲ್ಲ ಬಿಡ್ಬೋದು. ವಿದ್ಯಾರ್ಥಿ ಅವ್ರು ಏನು ಓದಿದ್ದಾರೆ ಅಂಥೇಳಿ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಎಲ್ಲ ಸಿಗುತ್ತೆ. ನಿಮ್ಗೆ ಗೊತ್ತಿದ್ರೆ ಹಾಕಿ, ಇಲ್ಲ ಬಿಡ್ಬೋದು, ಅದೇನು ಅವಶ್ಯಕತೆ ಇಲ್ಲ. ವಾರ್ಷಿಕ ವರಮಾನ ಅವ್ರದ್ದು ಆದಾಯ ಎಷ್ಟೈತೆ ತಿಂಗಳಿಗೆ ನಿಮಗೆ ಗೊತ್ತಿದ್ರೆ ಹಾಕಿ, ಇಲ್ಲಕಂದ್ರೆ ಸೊ ಕೈ ಬಿಡಿ, ಏನು ಪರವಾಗಿಲ್ಲ, ನಡೀತಿದೆ. ಆರ್ಥಿಕ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಅವ್ರು BPL, APL, ರಿಚ್ ಅದಾರೋ, ಪೂರ್ ಮಿಡಲ್ ಕ್ಲಾಸ್ ಅದಾರೋ ಅದನ್ನು ಹಾಕಿದರೆ ಹಾಕಿ. ಸೊ ಬಿಟ್ಟರೆ ಬಿಡ್ಬೋದು. ರೈತರ ಪ್ರಾಣಿ ಇದನ್ನು ಮಾಡಿ, ಜಮೀನು ಇದನ್ನು ಹಾಕಿ. ನೆಕ್ಸ್ಟ್ ಎಲ್ಲ ಆಟೋಮೆಟಿಕ್ ಒನ್ ಟೈಮ್ ಫಿಲ್ ಮಾಡ್ತಿರಲ್ಲ, ಕಂಪಲ್ಸರಿ ಎಲ್ಲ ಡಾಟಾನು ಒನ್ ಟೈಮ್ ಫಿಲ್ ಮಾಡೋಣ. ಹಗಲೇ ಮುಗಲೇ ನಾವು ಮಾಡೋದೇ ಇಲ್ಲ. ಸೊ ಹಾಗಾಗಿ ಎಲ್ಲ ನಾನು ಬೇಗ ಸೇವ್ ಆಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ನೀವು ಕಂಪಲ್ಸರಿ ಎಲ್ಲ ಡಾಟಾನು ಬೇಗ ತುಂಬ್ಕೊಂಡು ಹೋಗಿ. ನಿಮ್ಮ ಮೌಸ್ ಮೇಲೆ ಗಾಲಿ ಅಂತೀವಲ್ಲ ನಾವು, ಸ್ಕ್ರೋಲ್ ಅಂತೀವಲ್ಲ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲೇ ನಗದು ಬ್ಯಾಂಕ್ ಅಂತ ಕಾಣಿಸ್ತಾ ಇದೆ. ನಾವು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡೋಣ. ಬ್ಯಾಂಕ್ ಆದಮೇಲೆ ಇಲ್ಲೇನು ಇರೋ ಡೌನ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಎಲ್ಲ ಬ್ಯಾಂಕ್ ಬರುತ್ತೆ. ನಮ್ಮ ಪರ್ಟಿಕ್ಯುಲರ್ ಯಾವ ಬ್ಯಾಂಕ್ ಬೇಕಂದರೆ ಈ ಸ್ಪೇಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ನಮಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು. ಸೊ ನಾನು ಸ್ಟಾರ್ಟಿಂಗ್ ಅಕ್ಷರ KAR ಅಂತ ಟೈಪ್ ಮಾಡಿಬಿಡ್ತೀನಿ, ನಮ್ಮದು ಕರ್ನಾಟಕ. ಸೊ ಸ್ಟಾರ್ಟಿಂಗ್ ಅಕ್ಷರ ಹೊಡೆದ ತಕ್ಷಣ ಸ್ಟಾರ್ಟಿಂಗ್ ಅಕ್ಷರಲ್ಲಿ ಯಾವ್ಯಾವ ಇದಾವೆ ಎಲ್ಲವೂ ಬಂದುಬಿಡುತ್ತೆ. ಸೊ ಡೈರೆಕ್ಟಾಗಿ ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಕ್ಕೊಂಡು ನೆಕ್ಸ್ಟ್ ಆಗೇನೋ ಶಾಖೆ ಹೆಸರು. ಸೊ ನಮ್ಮ ಬ್ರ್ಯಾಂಚ್ ಯಾವುದಿದೆ, ನಮ್ಮ ಬ್ರ್ಯಾಂಚ್ ಯಲಬುರ್ಗಾ ಇದೆ. ಸೊ ಡೈರೆಕ್ಟಾಗಿ ನೋಡಿല്ലേ YL ಈ ಥರ 2-3 ಅಕ್ಷರ ಹೊಡೆತಲೇ ಇಲ್ಲಿ ಮೇಲ್ಗಡೆ ಬಂದುಬಿಡುತ್ತೆ, ಎಲ್ಲವೂ ಬರೋಲ್ಲ. ಈ ಸ್ಪೆಲ್ಲಿಂಗಲ್ಲಿ ಯಾವುದೋ ಅವು ಮಾತ್ರ ಬರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಅಕ್ಷರಗಳನ್ನು ಹೊಡೀರಿ. ನೆಕ್ಸ್ಟ್ ಆಗೇನು ಖಾತೆ ಸಂಖ್ಯೆ ಅಂತಿದೆ. ಇಲ್ಲಿ IFSC ಕಾರ್ಡ್ ಕಾಣ್ತಾ ಇದೆಯಲ್ಲ, ಅದು ಅಗೇನ್ ಆಟೋಮೆಟಿಕ್ ಬರುತ್ತೆ. ಸೊ ಅಕೌಂಟ್ ನಂಬರ್ ಹಾಕ್ತಾಯಿದ್ದೀನಿ ಅವ್ರದ್ದು. ಸೊ ಎಕ್ಸಾಂಪಲ್ ಹಾಕಿದ್ದೀನಿ ಒಂದು. ನೆಕ್ಸ್ಟ್ ಸಾಲದ ಮಿತಿ ಅದು ಏನೂ ಇರಲ್ಲ. ಇಲ್ಲ ಸಕ್ರಿಯವಾಗಿದೆ ಅಂತ ಮಾರ್ಕ್ ಇದೆ, ಇದು ಕಂಪಲ್ಸರಿ ಅದನ್ನು ಏನು ಮುಟ್ಟಲೇಬೇಡಿ, ನೀವು ಸಕ್ರಿಯವಾಗಿರಲೇಬೇಕು, ಇಲ್ಲ ಮತ್ತೆ ಎಡಿಟ್ ಮಾಡಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮುಟ್ಟಬೇಡಿ, ಇದು ಸಕ್ರಿಯವಾಗಿದೆ. ಓಕೆ, ಡೈರೆಕ್ಟ್ ನೆಕ್ಸ್ಟ್ ಆಗೇನು ಏನಂದರೆ ಉಳಿಸು ಅಂತಿದೆ. ಸೊ ಈ ಉಳಿಸು ಮೇಲೆ ಕ್ಲಿಕ್ ಮಾಡಿ. ಸೊ ನಾವು ಆಲ್ರೆಡಿ ಈಗ ಎಂಟ್ರಿ ಮಾಡಿದ್ದೀವಲ್ಲ, ಸೊ ಹೀಗಾಗಿ ತೋರಿಸ್ತಿದೆ. ನೀವು ಡೈರೆಕ್ಟಾಗಿ ಉಳಿಸು ಅಂತಿದೆ, ಉಳಿಸು ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಸೊ ಇದು ಯಾವುದಂದ್ರೆ ಈ ಥರ ನೀವು ಸದಸ್ಯರನ್ನ ಎಂಟ್ರಿ ಮಾಡಬೇಕು. ನೀವೇನಾದ್ರು ತಪ್ಪು ಮಾಡಿದರೂ ಅದು ತೋರಿಸುತ್ತೆ, ಅದನ್ನು ತಿದ್ದುಪಡಿ ಮಾಡಿಕೊಂಡು ನೀವು ಸೇವ್ ಅಂದ್ಕೊಂಡ್ರೆ ಡೈರೆಕ್ಟಾಗಿ ನಾನು ಇದನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಮಾಡಿದ್ದೀನಿ ಹಾಗಾಗಿ ಈ ಥರ ಇಲ್ಲಿ ಬಂದುಬಿಡ್ತಾರೆ. ಸೊ ಇದರಲ್ಲಿ ಯಾರ್ಯಾರ್ದು ನಾವು ಒಬ್ಬರದು ತಪ್ಪು ಮಾಡೀನಿ, ಮೊಬೈಲ್ ನಂಬರ್ ತಪ್ಪು ಹಾಕಿದ್ದೆ, ಆಧಾರ್ ಕಾರ್ಡ್ ತಿದ್ದಬೇಕಿತ್ತು, ಅಕೌಂಟ್ ನಂಬರ್ ಏನಾದರೂ ತಿದ್ದಬೇಕಿತ್ತಂದರೆ ಅವ್ರ ಹೆಸರು ಏನಾದರೂ ಇದ್ದಾವಲ್ಲ ಅವ್ರ ಹೆಸರು ಮೇಲೆ ನಿಮಗೆ ಯಾವ ರೈತ ಬೇಕೋ ಆತನ ಹೆಸರು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ತಿದ್ದು ಅಂತ ಕಾಣುತ್ತಿದೆ ನೋಡಿ, ಈ ತಿದ್ದ ಮೇಲೆ ಕ್ಲಿಕ್ ಮಾಡಿ. ಬಟ್ ನೀವು ಅಳಿಸ್ತೀನಿ ಅಂದರೆ ಅದು ಬರೋದಿಲ್ಲ. ಸೊ ಇಲ್ಲಿ ಇದು ಆಲ್ರೆಡಿ ನಾನು ತುಂಬಿದ್ದೀನಿ, ನಿಮಗೇನು ಬೇಕಲ್ಲ ಆ ಮಾಹಿತಿ ಎಲ್ಲ ತುಂಬಿ ಇಲ್ಲಿ ಕೆಳಗಡೆ ನವೀಕರಿಸು ಅಂತಿದೆ ನೋಡಿ. ಈ ನವೀಕರಿಸಿ ಮಾಡಿದರೆ ಮುಂದೆ ಈ ಹೆಸರು ಈಗಾಗಲೇ ಮುಂದುವರೆಯಲು ಸಾಧ್ಯ ಇಲ್ಲ, ಆಲ್ರೆಡಿ ಇದ್ದಾರಲ್ಲ. ಸೊ ನಾನು ಏನೂ ಎಡಿಟ್ ಮಾಡಿಲ್ಲ. ಸೊ ಹಾಗಾಗಿ ದಾಖಲೆಯನ್ನು ಯಶಸ್ವಿಯಾಗಿ ನವೀಕರಿಸಿದೆ. ಸೊ ನೀವು ಎಡಿಟ್ ಮಾಡುವುದು ಈ ಮುಖಾಂತರ ಮತ್ತು ಬ್ಯಾಕ್ ಬರ್ಬೋದು. ಬಟ್ ಯಾವುದೋ ಒಂದು ಸದಸ್ಯರನ್ನ ಎಂಟ್ರಿ ಮಾಡಿ ನಾನು ಅಳಿಸ್ತೀನಿ ಅಂದರೆ ಅದು ಸಾಧ್ಯವಿಲ್ಲ, ಆಲ್ರೆಡಿ ಜನ್ರೇಟ್ ಆಗಿರುತ್ತೆ. ದಯಮಾಡಿ ಸೇರಿಸ್ಬೋದು, ತಿದ್ಬೋದು. ಸೊ ಇಲ್ಲಿಗೆ ಸದಸ್ಯರನ್ನ ಎಂಟ್ರಿ ಮಾಡುವುದು ಮುಕ್ತಾಯ. ಸೊ ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಉಪ ಕಚೇರಿಯನ್ನು ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.